ಶಾಸಕರೇ, ಇವತ್ತು ನಮ್ಮ ಸಂಸದರ ಬಗ್ಗೆ ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಈ ಭಾಗದಲ್ಲಿ 25 ಎಕರೆ ಜಮೀನು ಮಾಡಿದ್ರೆ, 25 ಎಕರೆ ಜಮೀನು ನೀವೇನಾದ್ರೂ ತೋರಿಸಿದ್ರೆ ನಾನು ಇಲ್ಲಿ ಪ್ರಜಾಸೌಧ ಕಟ್ತೀನಿ ಅಂತ ತಾವು ಮಾತಾಡಿದ್ದೀರಾ. ನಾನು ಈ ಭಾಗದ ಶಾಸಕರಲ್ಲ, ಇಲ್ಲ ನಮ್ಮ MP ಅವರಲ್ಲ, ಈ ಭಾಗದ ಶಾಸಕರು ನೀವು. ಇದೆ ಸುಮಾರು ಸರ್ವೆ ನಂಬರ್ ನೀವೇ ಗುರುತಿಸಿದ್ದೀರಾ. ಸರ್ವೆ ನಂಬರ್ 47ರಲ್ಲಿ 9 ಎಕರೆ 10 ಗುಂಟೆ ಇದೆ ಅಂತ ನಿಮ್ಮ ಸರ್ಕಾರದಲ್ಲೇ ನೀವಿದ್ದಾಗಲೇ, ನೀವು ಶಾಸಕರಿದ್ದಾಗಲೇ ಗುರುತಿಸಿದ್ದೀರಾ. ಅದು ಬಿಟ್ರೆ ಸರ್ವೆ ನಂಬರ್ 53ರಲ್ಲಿ 35 ಎಕರೆ ಅಂತ, ಸರ್ವೆ ನಂಬರ್ 39ರಲ್ಲಿ 35 ಎಕರೆ 12 ಗುಂಟೆ ತೋರಿಸ್ತಾ ಇದೆ. ಇದನ್ನು ನಿಮ್ಮ ಅಧಿಕಾರಿಗಳು ನೀವ್ ಹೇಳ್ದಂಗೆನೆ ಕೆಲಸ ಮಾಡ್ತಾರೆ. ಈ 39ರಲ್ಲಿ 35 ಎಕರೆ ಇದೆ. 35 ಎಕರೆ ಎಲ್ಲಾದ್ರೂ ಕಟ್ಟಡವನ್ನ ಕಟ್ಟಿ, ಇಲ್ಲ ಅಂತಂದ್ರೆ ಇದು ಸರ್ವೆ ನಂಬರ್ 47ರಲ್ಲಿ 9 ಎಕರೆ 10 ಗುಂಟೆ ಗುರುತಿಸಿದ್ದೀರಾ, ಅದರಲ್ಲಾದ್ರೂ ಕಟ್ಟಿ. ಅದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಪಕ್ಕದಲ್ಲೇ KEB ಆಫೀಸ್ ಇದೆ, 3 ಎಕರೆ 10 ಗುಂಟೆ ಇದೆ, ಅದರಲ್ಲಾದ್ರೂ ಕಟ್ಟಿ. ಇದು ಆಗಲ್ಲ ಅಂತಂದ್ರೆ ಇದು APMC ಮಾರ್ಕೆಟ್ ಇದೆ, ಅಲ್ಲಿ ಕಟ್ಟಿ. ಅಲ್ಲಿ ಬಿಟ್ಟು ನಮ್ಮ ಸಂಸದರು ಏನು ಅಭಿವೃದ್ಧಿ ಮಾಡಿಲ್ಲ. ಇದು ಯಾವುದು ಮೆಡಿಕಲ್ ಕಾಲೇಜ್ ಬಂದು ಪೇರೇಸಂದ್ರಕ್ಕೆ ತಂದಿದ್ದಾರೆ ಅಂತ, ಅವ್ರೇನ್ ಪೇರೇಸಂದ್ರಕ್ಕೆ ಅವ್ರ ಸ್ವಂತ ಕೆಲಸಕ್ಕೆ ತಂದಿಲ್ಲ. ಪೇರೇಸಂದ್ರದಲ್ಲಿ ಅದೇನ್ ಡಿಸ್ಟಿಕ್ ಆಸ್ಪತ್ರೆ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೇ ಕಟ್ಟಬೇಕು ಅಂತ. ಅದು ಮೆಡಿಕಲ್ ಕಾಲೇಜ್, ಮೆಡಿಕಲ್ ಹಾಸ್ಪಿಟಲ್. ಅಲ್ಲಿ ಎಲ್ಲ ಜನಕ್ಕೆ ಎಲ್ಲಿ ಸೌಕರ್ಯ ಇರ್ತದೋ ಅಲ್ಲಿ ಗುರುತಿಸಿ ಮಾಡಿರೋದು. ಅದು ಹೈವೇ. ನಮ್ಮ ಬಾಗೇಪಲ್ಲಿ ಜನರಿಗೆ ಎಲ್ಲದಕ್ಕಿಂತ ತುಂಬಾ ಅನುಕೂಲ. ನೀವು ಬಾಗೇಪಲ್ಲಿ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲೋ ಕಟ್ಟಬೇಕಾದ್ರೆ ಅಂತ ಹೇಳ್ತಾರಲ್ಲ. ನಮ್ಮ ಈ ಭಾಗದಿಂದ ಹೋಗ್ಬೇಕಾದ್ರೆ ಹೋಗ್ತಾನೆ ನಮ್ಮ ಮೆಡಿಕಲ್ ಕಾಲೇಜ್ ಸಿಗ್ತದೆ, ನಮ್ಮ ಭಾಗದ ಜನಕ್ಕೆ ಒಳ್ಳೇದಾಗ್ತದೆ. ನೀವು ಅದರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ಗೇನು ಅಷ್ಟು ಮಾತ್ರ ಅರಿವಿಲ್ವಾ? ನಮ್ ಜನಕ್ಕೆ ಒಳ್ಳೇದಾಗಕ್ಕೆ ನಿಮ್ಗೆ ಮನಸ್ಸಾಕ್ಷಿ ಇಲ್ವಾ? ಅದೇ ತರವಾಗಿ ಈ ಚೇಳೂರದಲ್ಲಿ ಕಟ್ಟಡ ನಿರ್ಮಿಸಕ್ಕೆ 6 ಕಿಲೋಮೀಟರ್ ದೂರದಲ್ಲಿ ಕಟ್ಟಡ ನಿರ್ಮಿಸಕ್ ಹೋಗಿದ್ದೀರಾ. 6 ಕಿಲೋಮೀಟರ್ ದೂರದಲ್ಲಿ ನೀವು ಕಟ್ಟಡವನ್ನ ಕಟ್ಟಿದ್ರೆ ಜನ ತಾಲೂಕು ಆಫೀಸ್ ಹೋಗೋರು ಯಾರು? ಬಡಬಗ್ಗರು ಹೆಂಗ್ ಹೋಗ್ತಾರೆ? ವೃದ್ಧಾಪಿ ಇವರು ಹೆಂಗ್ ಹೋಗ್ತಾರೆ? ಅಲ್ಲಿ ಹೋಗ್ಬೇಕಾದ್ರೆ ಆಟೋ ಹಿಡ್ಕೊಂಡು ಹೋಗ್ಬೇಕು, ತುಂಬಾ ಕಷ್ಟ ಆಗ್ತದೆ. ನೀವು ದಯಮಾಡಿಸಿ ಇಲ್ಲೇ ಕಟ್ಟಡವನ್ನ ಕಟ್ಟಿಸ್ಬೇಕು. ಇನ್ನೊಂದು ಸಲ ನಮ್ಮ ಸಂಸದರ ಬಗ್ಗೆ ಯಾವುದೇ ಈ ತರ ಮಾತಾಡಬಾರ್ದು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. MP ಅವರು ಬರ್ಲಿ, ಎಲ್ಲರೂ ಬರ್ಲಿ, ನನಗೆ ಜಾಗ ತೋರಿಸಿ ಚೇಳೂರತಾನೆ ಅಲ್ಲೇ ಕಟ್ಟಡ ನಿರ್ಮಾಣ ಮಾಡ್ತೀನಿ ಅಂತ ನಮ್ಮನ್ನ ಎಲ್ಲಾ ಕರೆಸಿದ್ರೆ ನಾವು ಗುರುತಿಸ್ಬೇಕಾದ್ರೆ ಅಲ್ಲೇ ಕಟ್ಲಿ. ಎಲ್ಲಾ ಕರೆಸಿ ಡಿಸ್ಕಸ್ ಮಾಡಿ ನಮ್ಮ ಸಂಸದರನ್ನು ಕರೆಸ್ತೀವಿ, ನಾವು ಬರ್ತೀವಿ. ಎಲ್ಲಾ ಮುಖಂಡರು ಸೇರಿಸಿ ಎಲ್ಲ ಸಂಘ ಸಂಸ್ಥೆಗಳು ಏನು ಮೊನ್ನೆ ಭಾನುವಾರ ನಮ್ಮ ಜೊತೆಗೆ ಬಂದ್ಗೆ ಯಾರ್ಯಾರು ನಮ್ಮ ಕೈ ಜೋಡಿಸಿದಾರಲ್ಲ ಎಲ್ಲಾ ಸಂಘಟನೆಗಳು, ಅವರನ್ನು ಎಲ್ಲಾರನ್ನ ಕರೆಸಲಿ. ಬೇಕಾದ್ರೆ ನಾವು ಬಂದು ಮಾತಾಡಿಸ್ತೀವಿ. ಮಾಡ್ಲಿ, ಜನಕ್ಕೆ ಒಳ್ಳೇದ ಕೆಲಸ ಮಾಡ್ಲಿ.